ಬೆಂಗಳೂರಲ್ಲಿ ಆರ್ಸಿಬಿ ಮ್ಯಾಚ್ಗೆ ಸಮ್ಮತಿಸುತ್ತಾ ಸರ್ಕಾರದ ಕಡೆಯಿಂದ ಇನ್ನೂ ಸಿಕ್ಕಿರುವಂತೆ ಕ್ಲಿಯರೆನ್ಸ್ ಬುಧವಾರ ಸಭೆಯನ್ನು ನಡೆಸಿ ತೀರ್ಮಾನ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಸರ್ಕಾರದ ಹಂತದಲ್ಲಿ ಏನು ಮಾಡಬೇಕು ಮಾಡ್ತೇವೆ. ಸಿಎಂ ಸಿದ್ದರಾಮಯ್ಯ ಜೊತೆಗೂ ಚರ್ಚೆಯನ್ನ ಮಾಡಬೇಕಾಗಿದೆ. ನಮ್ಮ ಶಿಫಾರಸು ಎಷ್ಟರ ಮಟ್ಟಿಗೆ ಪೂರೈಸಿದ್ದಾರೆ ನಾವು ನೋಡಿ ಅದನ್ನ ತೀರ್ಮಾನವನ್ನ ಕೈಗೊಳ್ತೇವೆ. ಬೆಂಗಳೂರಿನಲ್ಲಿ ಮ್ಯಾಚ್ ಆಗಬೇಕು ಅಂತ ಹೇಳಿ ಫ್ಯಾನ್ಸ್ಗಳು ಕೂಡ ಬಯಸ್ತಾ ಇದ್ದಾರೆ. ಆದ್ರೆ ಸುರಕ್ಷತೆಯನ್ನ ನೋಡಬೇಕು. ಕಾಲ್ ತುಳಿತ ಕೇಸ್ ಮರುಕಳಿಸಬಾರದು ಅಲ್ವಾ. ಎಲ್ಲವನ್ನ ನೋಡಿಕೊಂಡು ತೀರ್ಮಾನವನ್ನ ಮಾಡ್ತೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವಕಾಶ ಮಾಡಿಕೊಡ್ತೀರಾ ನಿಮ್ಮ ಇಲಾಖೆ? ಅದನ್ನ ಅದಕ್ಕೋಸ್ಕರನೇ ಬುಧವಾರ ಸಭೆ ಕರೆದಿರೋದು. ನಾವು ಸಭೆಯಲ್ಲಿ ಎಷ್ಟರ ಮಟ್ಟಿಗೆ ಅವರು ಫುಲ್ಫಿಲ್ ಮಾಡಿದ್ದಾರೆ, ನಾವು ಕೊಟ್ಟಿರ್ತಕ್ಕಂಥ ರೆಕಮೆಂಡೇಶನ್ಸ್ ಅನ್ನ ಎಷ್ಟರ ಮಟ್ಟಿಗೆ ಅವರು ಫುಲ್ಫಿಲ್ ಮಾಡಿದ್ದಾರೆ, ಆಮೇಲೆ ಬೇರೆ ಇನ್ನೇನೆಲ್ಲ ಏನು ಕಂಡೀಷನ್ಸ್ಗಳು ಜಸ್ಟಿಸ್ ಕುನಾ ಅವರಿಗೆ ಅವ್ರು ಮಾಡಿದ್ರು ಅದರಲ್ಲಿ ಎಷ್ಟರ ಮಟ್ಟಿಗೆ ಅವರು ಫುಲ್ಫಿಲ್ ಮಾಡಿದ್ದಾರೆ ಅದೆಲ್ಲ ನೋಡಿ ಆಮೇಲೆ ತೀರ್ಮಾನ ಮಾಡ್ತೀವಿ. ಸ್ವಲ್ಪ ಯಾಕೆಂದ್ರೆ ನಮಗೂ ಕೂಡ ಇಡೀ ಜನ ಸಮುದಾಯ ಬೆಂಗಳೂರಿನಲ್ಲಿ ಟೂರ್ನಮೆಂಟ್ ಆಗಬೇಕು ಅಂತ ಬಯಸ್ತಾರೆ. ಬಹಳಷ್ಟು ಜನ ಯುವಕರು. ಅದು ಒಂದು ಭಾಗ. ಇನ್ನೊಂದು ಭಾಗ ಸೇಫ್ಟಿ ಮೆಜರ್ಸು ಕೂಡ ಬಹಳ ಮುಖ್ಯ. ಯಾಕೆಂದ್ರೆ 11 ಜನ ಪ್ರಾಣವನ್ನ ತೆಗೆದಿದ್ದಾರೆ. ಅದು ಮತ್ತೆ ಮರುಕಳಿಸಬಾರ್ದಲ್ಲ. ಅವಕಾಶ ಮಾಡಿಕೊಡ್ತೀರಾ ನಿಮ್ಮ ಇಲಾಖೆ? ಅದಕ್ಕೋಸ್ಕರನೇ ಬುಧವಾರ ಸಭೆ ಕರೆದಿರೋದು. ನಾವು ಸಭೆಯಲ್ಲಿ ಎಷ್ಟರ ಮಟ್ಟಿಗೆ ಅವರು ಫುಲ್ಫಿಲ್ ಮಾಡಿದ್ದಾರೆ, ನಾವು ಕೊಟ್ಟಿರ್ತಕ್ಕಂಥ ರೆಕಮೆಂಡೇಶನ್ಸ್ ಅನ್ನ ಎಷ್ಟರ ಮಟ್ಟಿಗೆ ಅವರು ಫುಲ್ಫಿಲ್ ಮಾಡಿದ್ದಾರೆ, ಆಮೇಲೆ ಬೇರೆ ಇನ್ನೇನೆಲ್ಲ ಏನು ಕಂಡೀಷನ್ಸ್ಗಳು ಜಸ್ಟಿಸ್ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದುರ್ಗೇಶ್, ಆರ್ಸಿಬಿ ಈ ಬಾರಿ ಮ್ಯಾಚ್ ನಡೆಯುತ್ತಾ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅನ್ನುವಂತಹ ಕುತೂಹಲ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಗೃಹ ಸಚಿವರ ಹೇಳಿಕೆಯನ್ನ ಗಮನಿಸ್ತಾ ಇದ್ರೆ ಬಹುತೇಕ ಖಚಿತ ಅಂತ ಕಾಣಿಸ್ತಾ ಇದೆ ಅಲ್ವಾ. ಏನ್ ನಿರೀಕ್ಷೆ ಮಾಡಬಹುದು ಅಂತ ಹೇಳಿ? ಖಂಡಿತ ರಮ್ಯ, ಏನು ಆರ್ಸಿಬಿಯ ಒಂದು ಸಂಭ್ರಮಾಚರಣೆ ವೇಳೆ ದುರಂತ ನಡೆದಿತ್ತು. ಆ ಒಂದು ದುರಂತದಲ್ಲಿ 11 ಜನ ಸಾವನ್ನಪ್ಪಿದ್ರು. ಹೀಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ರೀತಿಯಂತ ಮ್ಯಾಚ್ ಗಳನ್ನ ಆಡಿಸಬಾರದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಆದೇಶವನ್ನು ಮಾಡಿತ್ತು. ಕೂಡ ಒಂದು ತನಿಖಾ ಸಂಸ್ಥೆ ಸಮಿತಿಯನ್ನು ಕೂಡ ರಚನೆ ಮಾಡಿತ್ತು. ಆದ್ರೆ ಜಸ್ಟಿಸ್ ಕುಂಡಾ ಅವರು ಈಗಾಗಲೇ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಿ ವರದಿಯನ್ನು ಕೊಟ್ಟಿದ್ದಾರೆ. ಒಂದಿಷ್ಟು ಏನು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಏನೆಲ್ಲ ಬೇಕನ್ನುವುದರಲ್ಲಿ ಸೌಕರ್ಯಗಳು ಬೇಕನ್ನುವ ನಿಟ್ಟಿನಲ್ಲಿ ಒಂದಿಷ್ಟು ಸೂಚನೆ ಕೊಟ್ಟಿರುವಂತದ್ದು. ಹೀಗಾಗಿ ನೂತನವಾಗಿ ಬಂದಿರುವಂತಹ ಒಂದು ಕೆಸಿಎ ಒಂದು ತಂಡ, ಚುನಾಯಿತ ತಂಡ ವೆಂಕಟೇಶ್ವರ ಅಧ್ಯಕ್ಷತೆಯಲ್ಲಿ ಈಗ ಎಲ್ಲ ತಯಾರಿಗಳನ್ನ ಮಾಡ್ಕೊಳ್ತಾ ಇದೆ. ಇನ್ನೇನು ಕೆಲವೇ ತಿಂಗಳಲ್ಲಿ ಅಂದ್ರೆ ಮಾರ್ಚ್ ನಲ್ಲಿ ಈ ಒಂದು IPL ಪಂದ್ಯಗಳು ಆರಂಭ ಆಗೋದ್ರಿಂದ ಈ ಕೆಸಿಎ ಪದಾಧಿಕಾರಿಗಳೆಲ್ಲರೂ ಕೂಡ ಸರ್ಕಾರವನ್ನ ಮನವೊಲಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ಒಂದ್ ಕಡೆ ಏನು ಆರ್ಸಿಬಿ ಮ್ಯಾಚ್ ಮತ್ತು ಜೊತೆಗೆ IPL ಮ್ಯಾಚ್ ಗಳನ್ನ ಆಡಿಸೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿರುವಂತದ್ದು. ಹೀಗಾಗಿ ಗೃಹ ಸಚಿವರು ಸೇರಿದಂತೆ ಲೋಕೋಪಯೋಗಿ ಸಚಿವರು ಸೇರಿದಂತೆ ಎಲ್ಲರನ್ನೂ ಭೇಟಿಯಾಗುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇವತ್ತು ಕೂಡ ಗೃಹ ಸಚಿವರನ್ನ ಭೇಟಿಯಾಗಿ ಒಂದು ಅರ್ಧ ಗಂಟೆಗಳ ಕಾಲ ಪರಮೇಶ್ವರ್ ಅವ್ರ ಜೊತೆ ಚರ್ಚೆಯನ್ನು ನಡೆಸಿರುವಂತದ್ದು. ಪ್ರಮುಖವಾಗಿ ಮ್ಯಾಚ್ ಗಳಿಗೆ ಅವಕಾಶ ಮಾಡಿಕೊಡಿ ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿರುವಂತದ್ದು. ಹೀಗಾಗಿ ಗೃಹ ಸಚಿವರು ಕೂಡ ಒಳ್ಳೆಯ ಒಂದು ರೆಸ್ಪಾನ್ಸ್ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ದುರ್ಗೇಶ್.